वो लोग काम किए हैं, उस मस्जिद की कमेटी की तरफ से एक सर्विस सर्टिफिकेट और उनका एक इनकम कास्ट सर्टिफिकेट, बीपीएल कार्ड और आधार कार्ड, बैंक पासबुक, एक सिंपल फॉर्म रहता है, उसकी कोई फीस नहीं है। जो मस्जिद के जिम्मेदार हैं उनके तरफ से एप्लीकेशंस ले आके दिए तो हम गवर्नमेंट को भेजेंगे, सैंक्शन होने के बाद डायरेक्ट डीबीटी उनके बैंक अकाउंट में। हमारे माइनॉरिटी डिपार्टमेंट से हर एक प्रोग्राम भी पेपर स्टेटमेंट आते रहते हैं और हम माहिती केंद्र से स्टेटस रखते रहते हैं और बहुत लोग हमको पूछते रहते हैं, इसके बारे में जानकारी है बहुत कम। ಇವತ್ತು ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ಭಾಳಷ್ಟು ಮಂದಿ ಇನ್ನೂ ಬರಬೇಕು, ಆದ್ರೆ ಬರ್ತಾ ಇಲ್ಲ ಮಾತ್ರ. ಹಾಗಾಗಿ ನಮಗೆ ಎಷ್ಟೊಂದು ನಾವು ಎಲ್ಲ ರೀತಿ ಥರ ಪ್ರಚಾರ ಮಾಡ್ತಾ ಇರ್ತೀವಿ, ಆದರೂ ಜನ ನೋಡೋಣ ಮಾಡೋಣ ಅಂತಂತೇಳಿ ಡೇಟ್ ಮುಗಿದ ನಂತರ ಬರ್ತಾರೆ. ಈಗ ನೋಡ್ರಿ, ನಾವು ಒಂದು ತಿಂಗಳ ಅವಕಾಶ ಕೊಡ್ತೀವಿ, ಒಂದು ತಿಂಗಳ 7ನೇ ತಿಂಗಳಿಂದ ಹಿಡಿದು 8ನೇ ಪೂರ. ಅದು ಯಾವುದಂದ್ರೆ ನಮ್ಮ ಮುಸ್ಲಿಂ ಸಮಾಜ ಬಾಂಧವರು ಹಿಂದುಳಿದಾರ ಅಂತ ಎಲ್ಲ ಕ್ಷೇತ್ರಗಳು ಹೇಳ್ತಿರ್ತಾರೆ ಎಜುಕೇಷನ್ದಲ್ಲಿ. ಹಾಗಾಗಿ ಎಜುಕೇಷನ್ ಯಾರು PUC ಮುಗಿಸಾರಲ್ಲ ಅವರು ಡಿಗ್ರಿ ಮತ್ತು ಬೇರೆ ಬೇರೆ BCom, BA, BSc ಯಾವುದಾದ್ರು ಒಂದು ಕರ್ನಾಟಕ ಓಪನ್ ಯೂನಿವರ್ಸಿಟಿ ಅಂತ ಮಾಡಲಿ ಅಂತೇಳಿ 1.5 ತಿಂಗಳ ಅವಕಾಶ ಕೊಟ್ಟಿವಿ. ಆದರೆ ಆ ಸಮಯದಲ್ಲಿ ಭಾಳಷ್ಟು ಮಂದಿ ಬಂದರು, ಆದರೂ ಇನ್ನೂ ಅದು ಡೇಟ್ ಮುಗಿದ ಮೇಲೆ ಮತ್ತೆ ಬರ್ತಾ ಇದ್ದಾರೆ. ಹಾಗಾಗಿ ಭಾಳಷ್ಟು ನಮ್ಮ ಮಂದಿ ಸ್ವಲ್ಪ ಲೇಜಿ ಮಾಡ್ತಾ ಇದ್ದಾರೆ. ಆ ರೀತಿ ನಾವು ಸರ್ಕಾರ 1 ತಿಂಗಳ 1.5 ತಿಂಗಳ ಏನು ಟೈಮ್ ಕೊಟ್ಟಿರ್ತಾರಲ್ಲ, ಆ ಟೈಮ್ದೊಳಗೆ ಬಂದರೆ ಸಾಕಷ್ಟು ಅದರ ಉಪಯೋಗವನ್ನು ಪಡಿಬೋದು. ಆಮೇಲೆ ನಾವು PS, IAS, IPS ಅದ್ರ ಬಗ್ಗೆ ಡಿಗ್ರಿ ಆದಂಥವ್ರಿಗೆ ಪೇಪರ್ ಕಾಲ್ ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮ ಸ್ಟೇಟಸ್ ಸಹ ಇರ್ತವೆ, ಆಮೇಲೆ ನಾವು ಹೇಳ್ತಿರ್ತೀವಿ. ಆಮೇಲೆ ನಮ್ಮ ಮಸೂದಿಗಳಲ್ಲಿ ಸಹ ಐಲಾಂಗ್ಗಳನ್ನು ಕಳಿಸ್ತಿರ್ತೀವಿ ಪ್ರಮುಖವಾಗಿರುವಂಥ ವಿಷಯಗಳ ಬಗ್ಗೆ. ಅದ್ರಿಂದ ನೋಡಿರಿ, ಈಗ 10th ಮುಗಿಸಿದವ್ರಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್, ಲರ್ನಿಂಗ್ ಕೋರ್ಸ್ ಇದೆ, ಅಂಥದ್ದು ಮಾಡ್ಬೋದು. ಆಮೇಲೆ UPS KS ಬಗ್ಗೆ ಹೇಳಿದ್ವಿ. ಆಮೇಲೆ ಮುಖ್ಯವಾಗಿ ಈಗ ನಮ್ಮ ಕರ್ನಾಟಕ ಸರ್ಕಾರದವರು ಸರಳ ಸಾಮೂಹಿಕ ಮದುವೆ ಅಧಿಭಾಗ್ಯ ಅಂತ ಕರೆದಿದ್ದಾರೆ. ಈಗ ನಮ್ಮ ನೋಂದಣಿ ಅಂದರೆ ವಕ್ಫ್ ಬೋರ್ಡಲ್ಲಿ ಮಂಡಳಿಯಲ್ಲಿ ಯಾರು ನೋಂದಣಿ ಆಗಿದಂಥ ಸಂಘ ಸಂಸ್ಥೆಗಳು ಇರ್ತಾವಲ್ರಿ, ಅದು ಲಿಮ್ರಾ ಇರ್ಬೋದು, ಅಂಜುಮನ್ ಇರ್ಬೋದು, ಬೇರೆ ಯಾವುದಾದ್ರು ಒಂದು ಸಂಸ್ಥೆ ಇರ್ಬೋದು. ಅಂತಹ ಒಂದು ಸಂಸ್ಥೆಯವರು ಮುಂದೆ ಒಂದು ಸಾಮೂಹಿಕ ಲಗ್ನ ಮಾಡಿದ್ರಂದ್ರೆ 10 ಸಾಮೂಹಿಕ ಲಗ್ನ ಮಾಡಿದ್ರಂದ್ರೆ ಮೈನಾರಿಟಿ ಅವರಿಗಾಗಿ ಅವರಿಗೆ ಒಬ್ಬರಿಗೆ ಒಂದು ಜೋಡಿಗೆ 50,000 ರೂಪಾಯಿ ಶಾದಿ ಭಾಗ್ಯ ಬಿದಾಯಿ ಯೋಜನೆ ಪ್ರಾರಂಭ ಮಾಡ್ಯಾರ. ಅದರ ಸರಳ ಶಾದಿ ಭಾಗ್ಯ ಅಂತ ಕರ್ತಾ ಇದ್ವಿ. ಅಂದ್ರೆ ಸಾಮೂಹಿಕ ಮದುವೆಯಲ್ಲಿ 10 ಜೋಡಿ ಮದುವೆ ಆಗಬೇಕು, ಒಬ್ಬರಿಗೆ ಬರಲ್ಲ, ಸಪ್ರೇಟಾಗಿ ಮೊದಲು ಇತ್ತದು. ಅದ್ರ ಜೊತೆಗೆ ಈಗ ಇನ್ನೊಂದು ಅವಕಾಶ ಇದೆ ರೀ. ಈಗ ನೀವು ಇಷ್ಟು ಮಂದಿ ಬಂದಿರಲ್ಲ, ಇದು 10,000 ಜನ ಅಂತ ತಿಳ್ಕೊಡ್ರಿ, ನೀವು 100 ಜನ 10,000 ಜನ ಅಂತ ತಿಳ್ಕೊಡ್ರಿ. ಈಗ ನಮ್ಮ ಲಿಮ್ರಾ ಸಂಸ್ಥೆಯವರು ಅಕ್ಟೋಬರ್ 5ನೇ ತಾರೀಕಿಗೆ ಸಾಮೂಹಿಕ ಲಗ್ನ ಇಟ್ಕೊಂಡಾರೆ ಸರ್ವಧರ್ಮ. ಆ ಒಂದು ಸಮಯದಲ್ಲಿ ಗ್ರಾಮೀಣ ಭಾಗದವ್ರು ಇರ್ಬೋದು ಅಥವಾ ನಮ್ಮ ಊರು ಇಲ್ಕಲ್, ನಂದವಾಡಿ, ದೊಡ್ಡ ದೊಡ್ಡ ಊರುಗಳಲ್ಲಿ ಯಾರಾದರೂ ಮದುವೆ ಮಾಡ್ಕೊಳ್ಳೋರಿದ್ರೆ 710 ಮದುವೆಗಳಾದವ್ರಿ ಅಂದ್ರೆ ಜಿಲ್ಲೆಗೆ ರೀ. ಈಗ ನಮ್ಮ ಫಸ್ಟ್ ಯಾರು ಮಾಡ್ತಾರೆ, ಮೊದಲು ಬಂದವ್ರಿಗೆ ಆದ್ಯತೆ ಅದ. ಈಗ ಫಸ್ಟ್ ಒಳಗೆ 210 ಬಂದ್ವಪ್ಪ ಅಂದ್ರೆ ಮತ್ತೆ ಬೇರೆ ಕಡೆ ಏನು ಚಾನ್ಸ್ ಇಲ್ಲ, ಮತ್ತೆ ಮುಂದುವರ್ಸಿರ್ತಾವ್ರು ಬಜೆಟ್. ಆಮೇಲೆ ಇನ್ನೊಂದು ಅದು ಇದು ಹೇಳಿದ್ನಲ್ಲ ರೀ, ಕರ್ನಾಟಕ ಓಪನ್ ಯೂನಿವರ್ಸಿಟಿ, ಆ ಒಂದು ಹೆಚ್ಚಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನೀವು ಬೇರೆ ಕಾಲೇಜ್ ಕಲಿತಾ ಇದ್ರು ಸಹ ಆ ಒಂದು ಯೋಜನೆಯನ್ನು ಪಡಿಬೋದು. ಆದರೆ ಈಗ ಅದು ಅವಧಿ ಮುಗಿದೈತೆ, ಮತ್ತೆ ಜನವರಿಲಿ ಪ್ರಾರಂಭ ಆಗುತ್ತೆ. ಅದು ಜನವರಿ ಇನ್ನೊಂದು 3-4 ತಿಂಗಳಿಗೆ ಮತ್ತೆ ಪ್ರಾರಂಭ ಆಗುತ್ತೆ. ಉನ್ನತ ವ್ಯಾಸಂಗಕ್ಕಾಗಿ ಯಾರು ನೀವು ಕಲಿಸ್ಬೇಕಂತಿರಲ್ಲ ಅವ್ರು ಕಲಿಸ್ಬೋದು, ಕರೆಸ್ಬಂಡಿ ಸರ್. ಅದು ಆದರೆ ಅದಕ್ಕೆ ಗೌರ್ಮೆಂಟ್ಲಿಂದ 500 ಕೋಟಿ ರೂಪಾಯಿ ಅಮೌಂಟ್ ಬಿಡುಗಡೆ ಮಾಡಿದೆ. ಆ ಒಂದು ಪ್ರೊಸೆಸ್ ನಡೆದಿದೆ ಸರ್. ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಬಿದಾಯಿ ಅನ್ನುವಂಥ ಯೋಜನೆಯಿಂದ ಗಂಡ ದಂಪತಿ ಹೆಸರಿನಲ್ಲಿ 50,000 ರೂಪಾಯಿ ಹಣವನ್ನು ಸಹ ಸಿಗ್ತಾ ಇದೆ. ಆಮೇಲೆ ಈಗ ಒಂದು ಮದುವೆ ನಿರ್ವಹಿಸುವಂಥ ಸಂಘ ಸಂಸ್ಥೆಗಳು ಸಹ ಪ್ರೋತ್ಸಾಹಧನವಾಗಿ 5,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಅದರ ಒಂದು ಮಾಹಿತಿಯನ್ನು ಸಹ ನಾವು ಎಲ್ಲರೂ ಮುಟ್ಟಿಸಬೇಕಾಗಿದೆ. ಅದ್ರ ಜೊತೆಗೆ ವಿದೇಶಿ ವ್ಯಾಸಂಗಕ್ಕಾಗಿ ಸಹ ಸರ್ ಹೇಳಿದರು, KMDC ಅವರು ಸಾಕಷ್ಟು ನೆರವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಈಗ ಹಾಸ್ಟೆಲ್ ಹಾಕಿರ್ತಾರೆ, ಹಾಸ್ಟೆಲ್ ಹಾಕಿದಾಗ ಅವ್ರಿಗೆ ಏನಾರು ನಮ್ಮ ಮೈನಾರಿಟಿ ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಸಿಗಲಿಲ್ಲ ಅಂದ್ರೆ ಅವ್ರಿಗೆ ವಿದ್ಯಾಸಿರಿ ಯೋಜನೆ ಒಳಗೆ 15,000 ರೂಪಾಯಿನೂ ಒಂದು ವರ್ಷಕ್ಕೆ ಬರ್ತಿದೆ. ಆಮೇಲೆ ಈಗ ಜಮೀರ್ ಅಹಮದ್ ಖಾನ್ ಅವರು 95% SLCಯಲ್ಲಿ ಹೆಚ್ಚು ವ್ಯಾಸಂಗ ಮಾಡಿದ ಪರ್ಸೆಂಟೇಜ್ ತೊಗೊಂಡಂಥವ್ರಿಗೆ 15,000 ರಿಂದ 25,000 ರೂಪಾಯಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವು ಸಂಬಂಧ ನಾವು ಯಾರು ಈಗ ಇವು ಪ್ರೈಸ್ ಮನಿ ಅಂತ ಕೊಡ್ತಾ ಇದ್ದೀವಿ, ಅದ್ರ ಬಗ್ಗೆ ಸಹ ನಾವು ಹೆಚ್ಚಿನ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಸ್ವಲ್ಪ ಸಮಯವನ್ನು ಮೀಸಲಿಡುವಂಥ ಹೆಚ್ಚಿಗೆ ಒಂದು ಕಾಳಜಿಯನ್ನು ವಹಿಸಬೇಕಾಗಿದೆ. ಶಿಕ್ಷಣಕ್ಕಾಗಿ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಬರ್ತಾ ಇದ್ದೀವಿ, ಆದರೆ ಅದನ್ನು ಸದುಪಯೋಗ ಪಡೆದುಕೊಳ್ಳುವಂಥದ್ದು ಸಹ ನಮ್ಮ ವಿದ್ಯಾರ್ಥಿ ಪಾಲಕರು ಸಹ ಮುಂದೆ ಬರಬೇಕು. ಯಾಕಂದರೆ ಶಿಕ್ಷಕರ ಹೊಣೆ ಅಷ್ಟೇ ಆಗಿರೋದಿಲ್ಲ, ಪಾಲಕರ ಜವಾಬ್ದಾರಿ ಸಹ ಇರ್ತದೆ. ಅವ್ರ ಮಕ್ಕಳು ಹೆಚ್ಚಿಗೆ ನೀವು ಪ್ರೋತ್ಸಾಹವನ್ನು ಅವ್ರಿಗೆ ಉನ್ನತವಾದಂಥ ಶಿಕ್ಷಣ ಕೊಡಿಸಿದ್ರಂದ್ರೆ, ಉತ್ತಮವಾದಂಥ ಗುಣಮಟ್ಟದಲ್ಲಿ ಅವರು ತೆರಗಡೆ ಆದ್ರಂದ್ರೆ ಅವ್ರಿಗೆ ಇಂಥ ಒಂದು ಪ್ರೈಸ್ ಮನಿ ಅಂತ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಮತ್ತು ಅವರಿಗೆ ಜಿಲ್ಲಾಡಳಿತದಿಂದ ಸನ್ಮಾನಗಳ ದೊರೆತಾ ಇದ್ದಾವೆ. ಮೊನ್ನೆ ಆಗಸ್ಟ್ 15ರಲ್ಲಿ
ಸಾಕಷ್ಟು ನಮ್ಮ ಒಂದೊಂದು ತಾಲೂಕಿನಿಂದ 11 ಜನ ವಿದ್ಯಾರ್ಥಿಗಳು ಹೋಗಿದ್ದರು, ವಿದ್ಯಾರ್ಥಿನಿಯರು. ಅದೇ ರೀತಿ ಎಲ್ಲ ರೀತಿಯಿಂದನೂ ಈ ಒಂದು ಸರ್ಕಾರ ಬಂದ ನಂತರ ಸಾಕಷ್ಟು ಸೌಲಭ್ಯಗಳು ನಮ್ಮ ಮೈನಾರಿಟಿಯವರಿಗಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದರ ಒಂದು ಸದುಪಯೋಗವನ್ನು ಸಹ ನೀವೆಲ್ಲರೂ ಪಡ್ಕೋಬೇಕನ್ನುವಂಥ ಮಾತನ್ನು ಹೇಳಿ, ಮತ್ತು ಈಗ ಸ್ಕಾಲರ್ಶಿಪ್ ಸಹ ಪ್ರಾರಂಭ ಆಗೈತೆ ರೀ. ಸೆಪ್ಟೆಂಬರ್ 30ರವರೆಗೆ ಇದೆ. ಕೆಲವರಿಗೆ ಪ್ರಾಬ್ಲಮ್ ಬಂದಂಥವ್ರು ಬರ್ತಿರ್ತಾರೆ, ಏನಾರ ಅವು ಹಳೆ ನಂಬರ್ ಹಾಕಿರ್ತೀರಿ, ಅವು ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ನಂಬರ್ ಚೇಂಜ್ ಮಾಡಿರಿ ಅಂತ ಹೇಳ್ತಿರ್ತಾರೆ. ಅವೆಲ್ಲ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಇತ್ಯರ್ಥ ಮಾಡಿದ್ರೆ ಮಾತ್ರ ಆ ಮಕ್ಕಳಿಗೆ ಸಿಗುವಂಥ ಸೌಲಭ್ಯಗಳು ಸಿಗ್ತಿರ್ತವೆ. ಯಾಕಂದ್ರೆ ಒಂದು 1000 ರೂಪಾಯಿ ಅಂದ್ರೂ ಅದು ಸಣ್ಣ ಮೊತ್ತ ಅಲ್ಲ ಬಡವರಿಗೆ. ಅದಕ್ಕೊಂದು ಸಿಕ್ತಂದ್ರೆ ಎಷ್ಟೋ ಅವರಿಗೆ ಬುಕ್ಕಕ್ಕೆ, ಪೆನ್ನಿಗೆ ಯಾವುದಕ್ಕೂ ಒಂದು ಉಪಯೋಗ ಆಗ್ತಿರ್ತದೆ. ನಾವು ಅದಕ್ಕಾಗಿ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಲಾರ್ದೆ, ಈಗ ನೋಡ್ರಿ, ಈಗ ಅವು ಸಣ್ಣ ವಯಸ್ಸು ಅಂದರೆ 3-6 ತಿಂಗಳ, ವರ್ಷ 2 ವರ್ಷ ಇದ್ದಂಥ ಆಧಾರ್ ಕಾರ್ಡ್ ಮಾಡಿಸಿರ್ತೀವಿ. ಆ ಸಮಯದಾಗ ಮಾಡಿದ್ರೆ ಈಗ ಹುಡುಗರು 14-15 ವರ್ಷದಾಗಿರ್ತಾವೆ, ಅವ್ರು ಅಪ್ಡೇಟ್ ಮಾಡಿರಲ್ಲ. ಹಾಗಾಗಿ ಅವ್ರ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಲ್ಲ, KYC ಆಗಿರಲ್ಲ. ಹಾಗೆ ಅದೊಂದು ಪ್ರಾಬ್ಲಮ್ ಆಗಿ ಕಾಡ್ತಾ ಇದೆ. ಅದಕ್ಕಾಗಿ ನೀವು ಸ್ವಲ್ಪ ಒಂದು 2 ತಾಸು 3 ತಾಸು ಸಮಯವನ್ನು ತೆಗೆದುಕೊಂಡು ಒಂದು ಐರಿಸ್ ಮತ್ತು ಕೈ ಬೆರಳುಗಳನ್ನು ಬೇರೆ ಮಾಡಿಸ್ಬೇಕು ಆಧಾರ್ ಕಾರ್ಡಲ್ಲಿ. ಮಾಡಿಸಿದ್ರೆ ಮಾತ್ರ ನಿಮ್ಮ ಸೊಸೈಟಿಯಲ್ಲಿ ಆಗಲಿ ಅಥವಾ ಬರುವಂಥ ಸರ್ಕಾರದ DBT ಸೌಲಭ್ಯ ಆಗಲಿ ಪಡೆದುಕೊಳ್ಳಲು ಭಾಳಷ್ಟು ಅನುಕೂಲ ಆಗುತ್ತದೆ. ಹಾಗಾಗಿ ಅದರ ಬಗ್ಗೆ ನಾವು ಭಾಳಷ್ಟು ಜಾಗೃತಿ ವಹಿಸಬೇಕು, ಅದ್ರ ಬಗ್ಗೆ ಕಾಳಜಿ ವಹಿಸಿ ಆ ಒಂದು ಕೆಲಸ ಮಾಡಬೇಕು. ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತಂತೇಳಿ ವರ್ಷಾನುಗಟ್ಟಲೆ ಹೀಗೆ ಹೋಗ್ಬಿಡ್ತಾ ಲಾಸ್ಟಿಗೆ ಏನು ಹೇಳ್ಬಿಡ್ತೀರಿ ಅಂದರೆ 3-4 ವರ್ಷಲಿಂದ ಏನು ಬಂದಿಲ್ಲ ರೀ, ಬರೋವಲ್ದ್ರಿ ಅಂತ ಹೇಳ್ತೀರಿ. ಆದರೆ ಅದು ನಮ್ಮಲ್ಲಿ ಏನು ಮಾಡಬೇಕಾಗಿತ್ತು ಅನ್ನೋದು ಮಾಡೋದಿಲ್ಲ. ಬರಲ್ಲ ಅನ್ನುವಂಥ ಒಂದು ನಿರಾಶಾದಾಯಕವಾದಂಥ ನುಡಿಗಳನ್ನು ಮಾತ್ರ ಹೇಳ್ತಿರೋದು ನಾವು ಕೇಳ್ತಿರ್ತಿದ್ದೀವಿ. ಆ ರೀತಿ ಆಗಲಾರ್ದೆ ನಾವು ಇಲ್ಲಿ ಸಮಯಪರಲ್ಲೇ ಇರ್ತೀವಿ. ಒಂದು ಫೋನ್ ಮಾಡಿದ್ರೆ ಬರ್ತೀವಿ, ಇಲ್ಲ ನೀವು ಫೋನ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ಸೊಲ್ಯೂಷನ್ ಹೇಳ್ತೀವಿ. ಏನೇ ಇದ್ರೂ ನೀವು ಯಾವುದೇ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಬದಲಾವಣೆ ಆಗೋದಕ್ಕಾಗಿ ಏನಾರು ತೊಂದರೆ ಇತ್ತಪ್ಪ ಅಂದ್ರೆ ನೀವು ನಮ್ಮನ್ನು ಸಂಪರ್ಕಿಸಿದ್ರೆ ಅಂದ್ರೆ ನಾವು ಅವುಗಳಿಗೆ ಪರಿಹಾರ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿರ್ತೀವಿ ಅನ್ನೋವಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮ ಮಾಡಿ ಇಷ್ಟೇ ಜನರಿಗೆ ತಿಳಿಸಿರೋ ಅಂದ್ರೆ ಇದು ಸಾಕಷ್ಟು ಜನರಿಗೆ ಅವರಷ್ಟು ಆಗುತ್ತಾ. ಇಂತಹ ಕಾರ್ಯಕ್ರಮಗಳು ನಮ್ಮ ಜಮಾತ್ ಇಸ್ಲಾಮಿಯವರು ಬಹಳ ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಇಲಾಖೆಯವರು ಕರೆಸಿಕೇಸಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.